ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಶಿವಶಂಕರ್, ಪ್ರೀತಿಯ ಪರಿಚಯ ಚಾನಲ್ ಎಡಿಟರ್ ಆ್ಯಂಡ್ ಓನರ್. ಈ ವಾರದ ಪ್ರತಿಭಾ ಪರಿಚಯ, ವ್ಯಕ್ತಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಈ ವಿಶೇಷವಾದ ದಿನದಂದು ಅಂದರೆ ಆಗಸ್ಟ್ 15, 2026 ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ನಾವು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡಲಿದ್ದೇವೆ. ಅವರು ಈ ವಿಶೇಷ ಚೇತನ ಶಾಲೆಯ ಶಿಕ್ಷಕರಾಗಿರುವುದರಿಂದ, ಆಡು ಭಾಷೆಯಲ್ಲಿ ಹೇಳೋದಾದರೆ ಹ್ಯಾಂಡಿಕ್ಯಾಪ್ಡ್ ಸ್ಕೂಲ್ ಟೀಚರ್. ಆ ಶಾಲೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸ್ವಲ್ಪ 1-2-3 ನಿಮಿಷ ನೋಡಿ, ನಂತರ ಆ ಶಿಕ್ಷಕರು ತಮ್ಮ ಬಗ್ಗೆ ತಾವೇ ಪರಿಚಯ ಮಾಡಿಕೊಳ್ಳುತ್ತಾರೆ. तरंगा तब शुभ नामे जाने, तब शुभ आशीष मागे, गावे तब जय गाथा, जन गण मनोहरदायक जय हे भारत भाग्य विधाता, जय हे जय हे जय हे जय 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 हे. ನೆಕ್ಸ್ಟ್ ನಮ್ದೊಂದು ಕಾರ್ಯಕ್ರಮ ಇಟ್ಕೊಂತೀವಿ. ಆ ಕಾರ್ಯಕ್ರಮದಲ್ಲಿ ಹುಡುಗರನ್ನಾದ್ರೂ ಅಲ್ಲಿ ಕರೆಸ್ತೀವಿ, ಇಲ್ಲ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡಾದ್ರೂ ಈ ಸ್ಕೂಲಿಗೆ ಬಂದು ಆ ಮಕ್ಕಳು ನಾವು ತಲುಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ನಮ್ಮ ಶಾಲೆಯ ಬಗ್ಗೆ ಮಾತಾಡಿ ಹಾರೈಸಿದ್ದಾರೆ. ಅವರಿಗೆ ಎಲ್ಲ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹಾಗೂ ದ್ಯಾಮಣ್ಣ ಸರ್ ಸಹ ನಮ್ಮ ಶಾಲೆಗೆ ಬಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಸಹ ಹಾರೈಸಿರ್ತಾರೆ. ಅವರಿಗೆ ಎಲ್ಲ ಪೋಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು ತಿಳಿಸ್ತಾರೆ. ಶ್ರೀಮತಿ ಅಂಬಿಕಾ ಮೇಡಮ್ ಅವರು ಸಹ ಅಂದರೆ ಅವ್ರು ಬರ್ತಾರೆ ಅಂತ ಹೇಳಿ ಸರ್ ತುಂಬ ಸಂತೋಷಪಟ್ಟರು. ಮೇಡಮ್ ಬರ್ತಾ ಇದ್ದಾರೆ ಅಂತ ಅವ್ರು ಬಂದು ಮತ್ತೆ ಎಷ್ಟು ಅಂದರೆ ನಮಗೆ ಇವ್ರ ಪರಿಚಯ ಆಗಿದ್ದು ತುಂಬ ಸಂತೋಷ. ಹೇಮಣ್ಣ ಸರ್ ಮತ್ತೆ ವೀರಣ್ಣ ಸರ್ ಅವರನ್ನ ಸಹ ಕರ್ಕೊಂಡು ಬಂದು ನಮ್ಮ ಕಾರ್ಯಕ್ರಮ ಇನ್ನಷ್ಟು ಉನ್ನತವಾಗಿ ಮಾಡಿಕೊಟ್ಟಿದ್ದಾರೆ. ಆ ಮೇಡಮ್ಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳು. ಎಲ್ಲ ಪೋಷಕರು ಸಹ ಈ ದಿನ ಅಂದ್ರೆ ಸ್ವಲ್ಪ ನಮ್ಮ ಮಕ್ಕಳು ವಿಶೇಷ ಮಕ್ಕಳು, ನಮ್ಮ ಮಕ್ಕಳು ದೇವ್ರ ಮಕ್ಕಳು, ಅಷ್ಟು ಸುಲಭವಾಗಿ ಮಾತು ಕೇಳಲ್ಲ. ಅವನ್ನೆಲ್ಲ ತಯಾರಿ ಮಾಡ್ಕೊಂಡು ಬಂದು ಇಲ್ಲಿ ತುಂಬಾ ಅವರು ಸಹ ಅವರು ಏನು ಇಲ್ಲಿ ಬಂದಿದ್ದಾರೆ ತಾಯಿಯರು ಎಲ್ಲರೂ ಸಹ ಬಹಳ ಅಂದ್ರೆ ಬಹಳ ಅವರಿಗೆ ಏನು ಹೇಳಿದ್ರು ಕಮ್ಮಿನೇ. ಅಷ್ಟು ಆ ಮಕ್ಕಳನ್ನ ಸಾಕೋದು ಇದಿಲ್ಲ. ಎಲ್ಲ ದೇವರ ಮಕ್ಕಳನ್ನ ಸಾಕುವಂತಹ ನಮ್ಮ ತಾಯಂದರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು. ಅವಶ್ಯಕತೆ ವಸ್ತುಗಳು ಯಾವ ಅನ್ನೋದು ಸ್ವಲ್ಪ ನಮ್ಮ ಗಮನಕ್ಕೆ ನಾವು ಮುಂದಿನ ಸತಿ ನಮ್ಮ ಪತ್ರಕರ್ತರ ಇಡೀ ಕಮಿಟಿ ವತಿಯಿಂದ ಈ ಹುಡುಗರಿಗೆ ಆಟವಾಡೋದಕ್ಕೂ ಏನಕ್ಕೆ ಬೇಕು ಅವ್ರಿಗೆ ಅದಿದ್ರಪ್ಪ ಹುಡುಗರು ಆರಾಮಾಗಿರ್ತಾರೆ ಅನ್ನೋ ಕೆಲವೊಂದು ವಸ್ತುಗಳು ನಮ್ಗೆ ಐಟಮ್ಸ್ ಹೇಳಿದರೆ, ಮುಂದಿನ ಸತಿ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆ ವತಿಯಿಂದ, ಪತ್ರಕರ್ತರ ಧ್ವನಿ ವತಿಯಿಂದ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅಷ್ಟು ಸ್ಟೂಡೆಂಟಿಗೂ ವ್ಯವಸ್ಥೆ ನಾವು ಮಾಡ್ತೀನಿ ಅನ್ನೋ. ನಮಸ್ತೆ, ನನ್ನ ಹೆಸರು ಅನಿತಾ. ನಾನು 1994ರಲ್ಲಿ ಹುಟ್ಟಿದ್ದು ಚಳ್ಳಕೆರೆಯಲ್ಲಿ.
ನಮ್ಮ ತಂದೆ ಹೆಸರು ಪುಟ್ಟಣ್ಣ, ತಾಯಿ ಹೆಸರು ಲಕ್ಷ್ಮೀದೇವಿ. ನನ್ನ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಶಾರದಾ ಪ್ರೌಢಶಾಲೆಯಲ್ಲಿ ಪೂರ್ಣವಾಯಿತು. ಅಲ್ಲಿಂದ ಮತ್ತೆ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಳ್ಳಕೆರೆಲಾಗಿ, ಡಿಗ್ರಿನೂ ನಾನು ಚಳ್ಳಕೆರೆಲ್ಲ ಮುಗಿಸ್ದೆ. ತದನಂತರ ನಾನು ಬೆಂಗಳೂರಲ್ಲಿ BEd ಮಾಡಿಕೊಂಡೆ, MA ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಮಾಡಿಕೊಂಡೆ. ಅದಾದಮೇಲೆ ನನಗೆ ಶಿಕ್ಷಣ ವೃತ್ತಿ ಅನ್ನೋದು ತುಂಬ ಮೊದಲಿಂದ, ಇದಕ್ಕೆ ನನಗೆ ಇನ್ಸ್ಪೈರ್ ಮಾಡಿದ್ದು ನಮ್ಮ 1ನೇ ತರಗತಿ ಟೀಚರ್ ಜಯಮ್ಮ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಅಕ್ಷರಗಳನ್ನು ಕಲಿಸ್ತಾ ಇದ್ದೆ ಅಂದರೆ, ನಾನು ನಮ್ಮ ಅಣ್ಣನ ಜೊತೆ ಅಂದರೆ ಶಾಲೆಗೆ ಸೇರೋ ಮೊದಲು, ಈಗ ನಮ್ಮ ತಂದೆ ತಾಯಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಅವ್ರ ಜೊತೆಲಿ ಹೋಗ್ತಾ ಇದ್ದೆ ಶಾಲೆಗೆ. ಇವಳು ಚುರುಕಿದ್ದಾಳೆ ಅಂತ ಹೇಳ್ಬಿಟ್ಟು ಹಾಗೆ ಕೂರಿಸ್ಕೊಂಡು ನನಗೆ ಅಕ್ಷರ ಆವಾಗಲಿಂದನೇ ಅಲ್ಲಿ ಪ್ರಾರಂಭ ಮಾಡಿದರು. ಅಲ್ಲಿಂದ ನನಗೆ ಶಿಕ್ಷಣ ತುಂಬ ಚೆನ್ನಾಗಿ, ಹೀಗೆ ಹೇಳ್ತಾರಲ್ಲ, ಒಂದು ಬಿಲ್ಡಿಂಗ್ಗೆ ಬೇಸ್ಮೆಂಟ್ ಎಷ್ಟು ಮುಖ್ಯ ಅಂತ, ಪ್ರಾಥಮಿಕ ಶಿಕ್ಷಣ ನನಗೆ ತುಂಬ ಚೆನ್ನಾಗಿ ಸಿಕ್ತು. ಆ ಸಂಸ್ಥೆಯಿಂದ ಹಲವಾರು ಬಡ ಮಕ್ಕಳು ಉನ್ನತ ಹುದ್ದೆಗಳಲ್ಲಿ ಸಹ ಇದ್ದಾರೆ. ಅಲ್ಲಿಂದ ನಾನು ಶಿಕ್ಷಣ ವೃತ್ತಿ ಮುಗಿದ ಮೇಲೆ ಹಲವಾರು ಶಾಲೆಗಳಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಕೆಲವೊಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀನಿ. ತದನಂತರ ನಾನು 2022ರಲ್ಲಿ ಸಿದ್ಧಿವಿನಾಯಕ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನನ್ನ ವೃತ್ತಿಯನ್ನು ಆರಂಭ ಮಾಡಿದೆ. ಯಾಕೆ ಇಲ್ಲಿ ಆರಂಭ ಮಾಡಿದೆ ಅಂತಂದರೆ, ಈ ಒಂದು ಮಕ್ಕಳು ಇದರೆಲ್ಲ ಏನು ವಿಶೇಷ ಮಕ್ಕಳು, ದೇವರ ಮಕ್ಕಳು ಅಂತ ನಾವೇನು ಕರಿತೀವಿ, ನಾವು ಈ ಮಕ್ಕಳನ್ನು ನೋಡಿದಾಗ ನಮಗೆ ಎಲ್ಲ ಮಕ್ಕಳಿಗಿಂತ ವಿಶೇಷ ಈ ಮಕ್ಕಳ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ, ಈ ವಿಶೇಷ ಶಿಕ್ಷಣ ಅಂತ ಮಾಡ್ಕೊಂಡು ಬಂದಮೇಲೆ ಈ ಮಕ್ಕಳ ಬಗ್ಗೆ ಬಹಳಷ್ಟು ಆಸಕ್ತಿ ಬೆಳೀತು. ಇಲ್ಲಿ ವೃತ್ತಿ ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಈ ಸಂಸ್ಥೆಗೆ ಜಾಯಿನ್ ಆದೆ. ಅಲ್ಲಿಂದ ಈಗ 2020ರಿಂದ ನಿರಂತರವಾಗಿ ಈ ಶಾಲೆಯಲ್ಲಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ಆಗ್ತಾ ಇದೆ. ಈ ಮಕ್ಕಳ ಜೊತೆ ಇರೋದು, ಬೆರೆಯೋದು ತುಂಬ ವಿಶೇಷ ಅನಿಸುತ್ತೆ. ಇಲ್ಲಿ ಪೋಷಕರು ಸಹ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಮೋಹನ್ ಸರ್ ಅವರು ಸಹ ಶಾಲೆಗೆ ಏನು ಬೇಕು, ಏನು ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಅನ್ನೋದು ಪ್ರತಿಯೊಂದು ಸಹ ಅವರು ಕೇಳಿಬಿಟ್ಟು, ಮೇಡಮ್ ಏನು ಅವಶ್ಯಕತೆ ಇದೆ ಅಂತ ಎಲ್ಲ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಮಕ್ಕಳು ಸಹ ಅಷ್ಟೇ ತುಂಬ ಚೆನ್ನಾಗಿ ಕಲಿತಾ ಇದ್ದಾವೆ. ಕೆಲವು ಮಕ್ಕಳು ಈಗ ಬೇರೆ ಬೇರೆ ಕಡೆ ಶಾಲೆಯಲ್ಲಿ ಹೋಗ್ತಾ ಇರೋಂಥ ಮಕ್ಕಳು ಸಹ ಇದ್ದಾರೆ ನಮ್ಮ ಶಾಲೆಯಲ್ಲಿ. ಅಲ್ಲಿಂದ ಇಲ್ಲಿ ಚಳ್ಳಕೆರೆ ತಾಲೂಕಲ್ಲಿ ವಿಶೇಷ ಶಿಕ್ಷಣ ಸಂಸ್ಥೆ ಇರೋದಿಲ್ಲ. 2022ರಲ್ಲಿ ಪ್ರಾರಂಭ ಆಯಿತು. ಹಲವಾರು ಮಕ್ಕಳು ಮನೆಯಲ್ಲೇ ಉಳಿದಿರ್ತಾರೆ. ಆ ಮಕ್ಕಳಿಗೆ ನಮ್ಮ ಶಾಲೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಎಷ್ಟೋ ಜನ ಪೋಷಕರು ಬಂದು ನಮ್ಮ ಶಾಲೆಗೆ ಸೇರಿಸಿದ್ದಾರೆ. ಹಳ್ಳಿ ಕಡೆಯಿಂದನೂ ಸಹ ಮಕ್ಕಳು ಬರ್ತಾ ಇದ್ದಾರೆ. ನಾವು ವೆಹಿಕಲ್ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಇಲ್ಲಿ 4 ಜನ ಶಿಕ್ಷಕರಿದ್ದಾರೆ, ಆಯಾ ಇದ್ದಾರೆ, ಮತ್ತು ನಮ್ಮದೇ ಓನ್ ವೆಹಿಕಲ್ ಇರೋದ್ರಿಂದ ಡ್ರೈವರ್ ಇದ್ದಾರೆ, ವಾಚ್ಮನ್ ಇರ್ತಾರೆ. ವೈಯಕ್ತಿಕ, ಈಗ ನನ್ನ ವೃತ್ತಿ ಜೀವನ ಅಂತ ಆದಾಗ, ವೈಯಕ್ತಿಕ ಜೀವನ ಅಂತ ಬಂದಾಗ, ನಮ್ಮದು ಮೊಳಕಾಲ್ಮೂರು ತಾಲೂಕು ತುಮಕೂರಲ್ಲಿ ನನ್ನ ಗಂಡನ ಮನೆ. ಮಧುಸೂದನ್ ನಮ್ಮ ಯಜಮಾನ್ರ ಹೆಸರು. ಅವರು ತುಂಬ ಸಪೋರ್ಟಿವ್, ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ತಂದೆ ಹೇಗೆ ಕಾಳಜಿ ವಹಿಸ್ತಾರೋ ಅವರು ಸಹ ಅಷ್ಟೇ ಕಾಳಜಿ ವಹಿಸಿ ನನ್ನ ಶಿಕ್ಷಣ ಜೀವನ ಆಗಲಿ, ನನ್ನ ವೃತ್ತಿ ಜೀವನಕ್ಕಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಹಾಗೂ ನಾನು ಇಷ್ಟೊಂದು ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡಿ, ಲೈಕ್ ಮಾಡಿದಷ್ಟು ಮುಂದಿನ ವಿಡಿಯೋ ತೆಗೆಯೋದಕ್ಕೆ ನಮಗೆ ಸ್ಪಿರಿಟ್ ಬರುತ್ತೆ. ಜೊತೆಗೆ ನಿಮಗೆ ಯಾವ ಮಾಹಿತಿ ಇಷ್ಟ, ಯಾವ ಥರದ ವಿಡಿಯೋ ಇಷ್ಟ ಅನ್ನೋದನ್ನ ನಮಗೆ 9535499247 ಈ ನಂಬರು, ಅಥವಾ 7619579103 ಈ ನಂಬರ್ ವಾಟ್ಸಾಪ್ಗೆ ಇನ್ಫಾರ್ಮೇಷನ್ ಮಾಡಿ. ನೀವು ಇಂಥ ವಿಡಿಯೋ ಬೇಕಂತ ಮಾಡಿದ ಇನ್ಫಾರ್ಮೇಷನ್ನು ಕನಿಷ್ಠ ಒಂದು 20 ಜನ ಅದೇ ಥರದ ವಿಡಿಯೋ ಬೇಕು ಅಂತ ಹೇಳಿದರೆ ಆ ವಿಡಿಯೋ ಮಾಡಿ ಹಾಕ್ತೀವಿ.